ಮೂರನೆಯ ಮುಕ್ತಕದ ಅರ್ಥಚಿಂತನೆ. ಮುಕ್ತಕದ ಶೀರ್ಷಿಕೆ ಭಕ್ತಿ. ಬಿಟ್ಟು ಹೋಗುವ ಈ ವಸ್ತುಗಳ ಆಸೆಯಲ್ಲಿ ಬಿಟ್ಟಿರುವೆ ಆತ್ಮದುನ್ನತಿಯ ಪಥವ. ಅಟ್ಟು ನಿನ್ನೊಳಗಿರುವ ದುರ್ಗುಣಗಳೆಲ್ಲವನು ಇಟ್ಟು ಹರಿಭಕ್ತಿಯನು ಮರುಳು ಮನವೇ. ಇದರಲ್ಲಿ ಏನಪ್ಪ ಅಂತಂತಂದರೆ, ನಾವು ಈ ಲೋಕದಲ್ಲೇ ಬಿಟ್ಟು ಹೋಗುವಂಥದ್ದು ವಸ್ತುಗಳು ಅಂದರೆ ನಮ್ಮ ದೇಹನೇ ನಾವು ತಗೊಂಡು ಹೋಗೋಕ್ಕಾಗಲ್ಲ, ದೇಹನೇ ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಆದರೂ ಕೂಡ ನಮಗೆ ದೇಹ ಬಿಟ್ಟು ಬೇರೆ ವಸ್ತುಗಳು ಅಂದರೆ ಒಡವೆ, ವಸ್ತ್ರ, ಮನೆ ಎಲ್ಲದ್ರ ಮೇಲೂ ತುಂಬ ವ್ಯಾಮೋಹ ಮತ್ತು ಆಸೆ. ಇನ್ನೂ ಎಷ್ಟಿದ್ರೂ ಕೂಡ ಇನ್ನೂ ಬೇಕು, ಇನ್ನೂ ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ. ಅವ್ರು ಅದನ್ನು ತೊಗೊಂಡ್ರು, ಇವ್ರು ಇದನ್ನು ತೊಗೊಂಡ್ರು. ನನ್ನ ಕಣ್ಣು ಯಾವಾಗಲೂ ನೋಡ್ತಿರುತ್ತೆ ಯಾರೇನು ಹೊಸ ಸಾಮಾನು ಹಾಕ್ಕೊಂಡಿದ್ದಾರೆ, ಯಾರೇನು ಹೊಸ ಅದನ್ನು ಕೊಂಡ್ಕೊಂಡಿದ್ದಾರೆ ಅಂತ. ಆಮೇಲೆ ನಮ್ಮ ಕಿವಿ ಯಾವಾಗಲೂ ಕೇಳಿಸ್ಕೊತಾ ಇರುತ್ತೆ. ಹರಟೆ ಹೊಡಿತಾರಲ್ಲ, ಅದರಲ್ಲೆಲ್ಲ ಮುಖ್ಯವಾದ ವಿಷಯ ಅಂತಂದರೆ ಯಾರ ಮನೆಗೆ ಏನು ಹೊಸ ಸಾಮಾನು ಬಂತು ಅಂತ. ಹಾಗಾಗಿ ನಮ್ಮ ಕಣ್ಣು ಕಿವಿಗಳು ಯಾವಾಗಲೂ ಅದ್ರ ಬಗ್ಗೆ ತುಂಬ ಎಚ್ಚರದಿಂದ ಇರುತ್ತೆ. ಆ ಥರ ಬಿಟ್ಟೋಗುವಂಥ ವಸ್ತುಗಳ ಬಗ್ಗೆ ನೀನು ಯೋಚನೆ ಮಾಡ್ತಾ 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 ನಿನ್ನ ಆತ್ಮದ ಉನ್ನತಿ, ನಿನ್ನ ಆತ್ಮೋದ್ಧಾರದ ಬಗ್ಗೆ ನೀನು ಮರ್ತೇ ಬಿಟ್ಟಿದೆಯಲ್ಲ ಅಂತ ಪ್ರಶ್ನೆ ಆಗ್ತದೆ. ಯಾಕೆ ಅಂತಂದರೆ ಆತ್ಮೋದ್ಧಾರ ಮತ್ತು ಲೋಕ ಸಂಗ್ರಹ ಎರಡೂ ಒಟ್ಟಿಗೆ ಬರೋಕ್ಕಾಗಲ್ಲ. ನಾವು ವಸ್ತುಗಳನ್ನು ಸಂಗ್ರಹಿಸಿದಷ್ಟು ಅದ್ರ ಬಗ್ಗೆ ವ್ಯಾಮೋಹ ಜಾಸ್ತಿ ಆಗುತ್ತೆ. ಏನೂ ಇಲ್ಲದೆ ಇರೋವನಿಗೆ ಏನೂ ಇಲ್ಲ ಅನ್ನೋದು ಒಂದೇ ಒಂದು ದುಃಖ. ಏನಾದ್ರು ಬಂದರೆ ಅದ್ರ ಹಿಂದೆ 1000. ಉದಾಹರಣೆಗೆ ಒಂದು ಬೈಕ್ ಇಲ್ಲ ಅಂದರೆ ಬೈಕ್ ಇಲ್ಲ ಅನ್ನೋದು ಒಂದೇ ರಗಳೆಯಾಗಿರುತ್ತೆ. ಬೈಕ್ ಬಂದಮೇಲೆ ಪೆಟ್ರೋಲ್ ಖಾಲಿ ಆಯಿತು, ಪೆಟ್ರೋಲ್ ಹಾಕ್ಸು, ಅದೇನೋ ಕೆಟ್ಟೋಯ್ತು, ಅದನ್ನು ರಿಪೇರಿ ಮಾಡಿಸು, ಮತ್ತು ಅದನ್ನು ಯಾರು ಕದ್ಕೊಂಡು ಹೋಗ್ಬಿಟ್ರೆ ಅದಕ್ಕೊಂದು ಚೈನ್ ಹಾಕು, ಈ ಥರ 1008 ಬರುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮದು ಇನ್ನೊಂದು ನಮ್ಮ ಒಳಗಡೆ ಆತ್ಮ ಉದ್ಧಾರ ಆಗೋಕ್ಕೆ ನಾವೇನು ಮಾಡಬೇಕು? ಜಪ, ತಪ, ಧ್ಯಾನ, ದೇವ್ರ ನಾಮಸ್ಮರಣೆ, ಇದ್ರ ಬಗ್ಗೆ ನಮಗೆ ಇಂಟ್ರೆಸ್ಟು ಹೊಟ್ಟೋಗ್ಬಿಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂತಂತಂದರೆ ನಮ್ಮ ಮನಸ್ಸಿಗೆ ಒಂದು ಎಚ್ಚರ ಕೊಡಬೇಕು. ನಮಗೇನು ಬೇಕು, ನಮಗೇನು ಬೇಡ ಅನ್ನೋದ್ರದ್ದು ಒಂದು ನಿಖರವಾಗಿ ನಮಗೆ ತಿಳುವಳಿಕೆ ಬಂದರೆ ಏನಾಗುತ್ತೆ ಅಂತಂತಂದರೆ ಆವಾಗ ಈ ಆಸೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮೊಳಗಿರುವಂಥ ದುರ್ಗುಣ ಏನಾಗುತ್ತೆ, ಈ ಆಸೆ ತೀರದೇ ಇರುವಾಗ ಕೃಷ್ಣ ಏನು ಹೇಳ್ತಾನೆ, ಆಸೆ ತೀರದೇ ಇರುವಾಗ ಏನು ಬರುತ್ತೆ, ನಮಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ನಮ್ಮ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದಾಗ ಏನಾಗುತ್ತೆ, ನಾವು ನಾಶ ಆಗೋಗ್ಬಿಡ್ತೀವಿ. ಆದ್ದರಿಂದ ಏನಾಗುತ್ತೆ, ನಮಗೆ ಆಸೆ ಹಿಂದ್ಗಡೆ ಎಲ್ಲ ದುರ್ಗುಣಗಳು ಬರುತ್ತೆ. ಯಾವುದದು ದುರ್ಗುಣ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲ ದುರ್ಗುಣಗಳು. ಆದ್ದರಿಂದ ನಾವೇನು ಮಾಡಬೇಕು, ನಮ್ಮ ಒಳಗೆ ಇದೆ, ಅದು ಎಲ್ಲಿದೆ, ಹೊರಗಡೆ ಯಾರಿಂದನೂ ಅಲ್ಲ. ಉದ್ಧರೇದ ಆತ್ಮನಾತ್ಮಾನಂ ಅಂತ ಕೃಷ್ಣ ಹೇಳ್ತಾನೆ. ಯಾರಿಂದನೂ ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರಿಂದನೂ ನಮ್ಮನ್ನು ಕೀಳ ಪಥಕ್ಕೆ ತಳ್ಳೋಕ್ಕಾಗಲ್ಲ. ಎರಡೂ ನಮ್ಮ ಕೈಯಲ್ಲೇ ಇದೆ. ನಾವೇ ಗಟ್ಟಿ ಮನಸ್ಸು ಮಾಡಿ ನಮ್ಮ ಮನಸ್ಸನ್ನು ಒಂದು ನಿರ್ಧಾರ ಮಾಡಿಕೊಂಡು ಒಂದು ಸರಿಯಾದ ದಾರಿಲಿ ನಾನು ಹೋಗಬೇಕು ಅಂತ ಅಂದ್ಕೊಂಡು ಈ ದುರ್ಗುಣಗಳನ್ನೆಲ್ಲ ಬಿಟ್ಟು ಹರಿಭಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು. ನಮ್ಮ ಚಿತ್ತ ಶುದ್ಧಿ ಆಗಬೇಕು ಅಂತಂತಂದರೆ ಆವಾಗ ಅಲ್ಲಿ ತುಂಬ ನಾಮಸ್ಮರಣೆ, ಧ್ಯಾನ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಕನ್ನಡಿ ಇರುತ್ತೆ, ಅದ್ರ ಮೇಲೆ ಕಪ್ಪು ಕೊಳೆ ಇದ್ದರೆ ನಮ್ಮ ಮುಖ ಕಾಣೋದೇ ಇಲ್ಲ. ಒಂದು ಬಟ್ಟೆ ತೊಗೊಂಡು ಆ ಕೊಳೆ ಎಲ್ಲ ಒರೆಸಿದಾಗ ನಮ್ಮ ಮುಖ ಕಾಣುತ್ತೆ. ಇಲ್ಲಿ ನಮ್ಮ ಮನಸ್ಸಿನೊಳಗಡೆ ತುಂಬಿಕೊಂಡಿರುವಂಥ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯ ಎಲ್ಲ ಇದೆಯಲ್ಲ, ಅದನ್ನು ಒರೆಸೋ ಅಂಥ ಬಟ್ಟೆ ಅಥವಾ ಅದನ್ನ ಕತ್ತರಿಸೋ ಅಂಥ ಕತ್ತಿ ಅಂತಂದರೆ ಅದು ಪರಮಾತ್ಮನ ನಾಮಸ್ಮರಣೆ. ನೀವು ಯಾವ ದೇವ್ರದ್ದು ನಾಮ ಬೇಕಿದ್ರೆ ತೊಗೋಬೋದು. ನಿಮಗೆ ಯಾವ ಇಷ್ಟ ದೇವ ಇದೆಯೋ ಆ ದೇವ್ರ ನಾಮಸ್ಮರಣೆ ಮಾಡ್ಬೋದು. ಇಲ್ಲಿ ನಾನು ಹರಿನಾಮಸ್ಮರಣೆ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ ಹರಿನಾಮಸ್ಮರಣೆ ತುಂಬ ಮುಖ್ಯ ಅಂತ ಎಲ್ಲ ಯತಿವರ್ಯರು ಹೇಳಿದ್ದಾರೆ. ಭಜ ಗೋವಿಂದಮ್ ಅಂತ ಶ್ರೀ ಶಂಕರಾಚಾರ್ಯರು ಹೇಳಿದ್ದಾರೆ. ಕೃಷ್ಣ ಕೃಷ್ಣ ಎನ್ನಿರು ಅಂತ ವ್ಯಾಸರಾಯರು ಹೇಳಿದ್ದಾರೆ. ಹೀಗೆ ಕೃಷ್ಣ 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 ಎಂದು 3 ಬಾರಿ ನೆನೆಯಿರು ಅಂತಾರೆ. ಪುರಂದರದಾಸರು ಹೇಳ್ತಾರೆ. ವಿಠ್ಠಲ ನಾಮಸ್ಮರಣೆ ಅಂತಾರೆ. ಅದರಿಂದ ಭಗವಂತನ ಯಾವ ನಾಮ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆಯೋ ಆ ನಾಮವನ್ನು ನಿತ್ಯ ನಿರಂತರ ಭಕ್ತಿ ಶ್ರದ್ಧೆಯಿಂದ
ಅದರಲ್ಲಿ ಆ ಭಕ್ತಿ ಶ್ರದ್ಧೆ ಅನ್ನೋದು ತುಂಬ ಮುಖ್ಯವಾದದ್ದು. ಅದು ನಮ್ಮ ಹೃದಯದಲ್ಲಿ ಇದ್ದರೆ ಮಾತ್ರ ನಮಗೆ ನಾವು ಮಾಡುವಂತಹ ಧ್ಯಾನ, ಭಜನೆ, ಜಪ, ಪೂಜೆ ಏನೇ ಮಾಡ್ತೀವೋ ಅದರಿಂದ ನಮಗೆ ಸಿದ್ಧಿ ಸಿಗಬೇಕು ಅಂತಂದರೆ ಅದರಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳಿರಬೇಕು. ಆದ್ದರಿಂದ ಭಕ್ತಿ ಶ್ರದ್ಧೆಯಿಂದ ಇಟ್ಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮತ್ತೆ ನಮ್ಮ ಸ್ವಸ್ಥಾನವಾದ ಭಗವಂತನ ಪಾದ ಪದ್ಮಗಳ ಕಡೆಗೆ ನಾವು ಮರಳಿ ನಾವು ಅಲ್ಲಿಗೆ ಹೋಗೋಣ. ಮನವೇ, ನೀನು ಈ ರೀತಿಯಾಗಿ ಬದುಕು, ನಿನ್ನ ಶ್ರೇಯಸ್ಸಿಗಾಗಿ ಬದುಕು, ನಿನ್ನ ಪ್ರೇಯಸ್ಸಿಗಾಗಿ ಬದುಕಬೇಡ ಅಂತ ಈ ಮುಕ್ತಕ ನಮಗೆ ಹೇಳ್ತಾ ಇದೆ. ಕೇಳಿದವ್ರಿಗೆಲ್ಲ ಹೃತ್ಪೂರ್ವಕ